ಜನಗಣತಿ ಸುದೀರ್ಘವಾಗಿ ಚರ್ಚೆಯಾಗಬೇಕು, ಸದನದಲ್ಲಿ ಬಹಿರಂಗವಾಗಿ ಚರ್ಚೆಯಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು. ಜಾತಿ ಗಣತಿ ಬಗ್ಗೆ ಸವಿಸ್ತಾರವಾಗಿ ಚರ್ಚೆಯಾಗಬೇಕು. ಇದರ ಪರ ವಿರೋಧ ಮಾಡುವವರು ಸದನದಲ್ಲಿ ಚರ್ಚೆ ಮಾಡಿ ಇದರ ಬಗ್ಗೆ ಬೆಳಕು ಚೆಲ್ಲಬೇಕು ಎಂದರು. ಜಾತಿ ಜನಗಣತಿಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕರೆದ ಒಕ್ಕಲಿಗ ಶಾಸಕರ ಸಭೆ ಕುರಿತು ಪ್ರಶ್ನೆಗೆ ಉತ್ತರಿಸಿ, ಒಕ್ಕಲಿಗ ಸಮಾಜದ ಮುಖಂಡರು ಡಿಕೆಶಿ ಅವರ ನೇತೃತ್ವದಲ್ಲಿ ಶಾಸಕರು ಸಭೆ ಮಾಡುತ್ತಿದ್ದಾರೆ, ಮಾಡಲಿ, ಕೊನೆಗೆ ಅದು ಸದನದಲ್ಲಿ ಚರ್ಚೆಗೆ ಬರಬೇಕು ಎಂದರು. ಯಾರಿಗೆ ಆತಂಕ ಇದೆ, ಡೌಟ್ಸ್ ಇದೆ, ಅದು ಕ್ಲಿಯರ್ ಮಾಡಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಯಾವುದೂ ಇಲ್ಲ. ಸರ್, ಸಿಎಂ ಅವರು ಹೋಮ್ವರ್ಕ್ ಕೊಟ್ಟಿದ್ರು ಎಲ್ಲ ಸಚಿವರಿಗೆ ಜಾತಿ ಗಣತಿ ವಿಷಯದಲ್ಲಿ. ತಮಗೂ ಕೂಡ ಒಂದು ಪುಸ್ತಕ ಬಂದಿದೆ ಸರ್, ಓದ್ಕೋತಾ ಇದ್ದಾರೆ ಅದನ್ನ. ಕೊಟ್ಟಿದ್ದಾರೆ, ನೋಡ್ತೀನಿ. ನಾಳೆ ಹೋದಾಗ ಬೆಂಗಳೂರಿಗೆ ನೋಡ್ತೀವಿ. 17 ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಡಿಕೆ ಶಿವಕುಮಾರ್ ಶಾಸಕರ ಸಭೆ ನೋಡಿ, ಆ ಸಮುದಾಯದ ಮುಖಂಡರು ಅವರು, ಅದೇ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡರು ಅವರು. ಸುಮಾರು 35 ಜನ ಶಾಸಕರಿದ್ದಾರೆ. ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. ನಾ ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ದೀವಲ್ಲ, ಸದನದಲ್ಲಿ ಚರ್ಚೆ ಆಗಬೇಕಂತ. ಅದಕ್ಕಿಂತ ಚರ್ಚೆ ಯಾವ್ದು ಬೇಕು ನಿಮಗೆ? ಸದನದಲ್ಲಿ ಒಂದು 3-4 ದಿವಸ ಸ್ಪೆಷಲ್ ಅದಕ್ಕೆ ಹೇಳಬೇಕು, ಬೇರೆ ಏನು ಸಬ್ಜೆಕ್ಟ್ ತೊಗೋಬಾರ್ದು. ಯಾರು ಏನು ಬೇಕು ಮಾತಾಡಲಿಕ್ಕೆ ಅವಕಾಶ ಇದೆ ಮಾತಾಡಲಿ, ತಪ್ಪಿದೆ ಅಂದರೆ ತಪ್ಪು ಹೇಳಿ, ಸರಿ ಇದ್ರೆ ಸರಿ ಹೇಳಿ. ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ. ಅದೆಲ್ಲನೂ ವಿಶ್ವಾಸ ತೆಗೆದುಕೊಂಡೇ ಅದು ಮಾಡಬೇಕಾದಂಥ ಅನಿವಾರ್ಯತೆ ಸರ್ಕಾರದ ಮೇಲೆ ಇದೆ. ಆಯ್ತು, ಅದನ್ನ ಹೇಳಿದಿಲ್ಲ, ಅದನ್ನು ಸೇರಿಸಿಲ್ಲ. ಅದು ಪೆಟ್ರೋಲು ಅದನ್ನ ಸೇರಿಸಿ ಮಾಡ್ರೆ ನಮ್ಮ ಕೆಲಸ ಆಗ್ತದೆ ಅಂತ ಅವ್ರು ಏನೇನು ಮಾಡ್ಯಾರಲ್ಲ ಕೇಂದ್ರ ಸರ್ಕಾರದವರು, ಅದನ್ನು ಸೇರಿಸಿದ್ರೆ ನಮ್ಗೆ ಈಜಿ ಆಗ್ತದೆ. ಹೌದು, ಅದು ಒಂದು ಮಾಡಿರ್ಬೋದ್ರೆ ಪೆಟ್ರೋಲ್ ಬೆಲೆ, ಡೀಸೆಲು, ಗ್ಯಾಸು, ಇನ್ನೂ ಬೇರೆ ಬೇರೆ ಅವ್ರ ಕಡೆನೂ ಇದೆಯಲ್ಲ, ಅವರು ಮಾಡಿದ್ದಾರೆ. ಸೊ ಅವ್ರು ಮಾಡಿದ್ರೆ ನಮ್ಮ ಕಾಂಗ್ರೆಸ್ಸಿಂದ ಮಾಡೋದು ತಪ್ತೈತೆ, ಅದು ನಾವು ಸ್ಟ್ರೈಕ್ ಮಾಡೋದು ತಪ್ತೈತಿ. ಎರಡೂ ಕೂಡ ಮಿಕ್ಸ್ ಮಾಡಿದ್ರೆ ಒಳ್ಳೇದಾದ್ರು. ಸರ್, ಜನ ಆಕ್ರೋಶ ಆಂದೋಲನವನ್ನು ಕಾಂಗ್ರೆಸ್ನೂ ಮಾಡ್ತಾ ಇದೆ, JDSನೂ ಮಾಡ್ತಾ ಇದೆ, BJPನೂ ಮಾಡ್ತಾ ಇದೆ. ಯಾರು ಆಕ್ರೋಶ ತೋರಿಸ್ತಾ ಇದ್ದಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ಜನತೆಗೆ. ಜನ ಏನು ಆಕ್ರೋಶ ಇಲ್ಲ, ನಾವೇ ಆಕ್ರೋಶ ಆಗಿದ್ದೀವಿ. ಸೊ ಒಂದು ವೇಳೆ ಸರಿ ಇದ್ದರೆ ಮಾಡಲೇಬೇಕು, ಅನಿವಾರ್ಯತೆ ಮಾಡಬೇಕಾಗ್ತದೆ. ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಜಾತಿ ಗಣತಿ ಮಾಡಲಾಗುವುದು. ಜಗದೀಶ್ ಶೆಟ್ಟರ್ ಅವರು ಏಪ್ರಿಲ್ 25ರಂದು ಅವರು ಒಂದು ಸರ್ವೆ ಮಾಡ್ತಿದ್ದಾರೆ, ಅದರ ವರದಿಯೂ ಬರಲಿ ಎಂದರು. ಸಂಕಲ್ಪ ಶಿಂದೆ, KMM ಕನ್ನಡ ನ್ಯೂಸ್, ಬೆಳಗಾವಿ.